ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತೇನಪ್ಪ ಬ್ಲಾಗ್ ಅಂದರೆ, ನಾವು ಅವನಿ ಜಾತ್ರೆಗೆ ಹೋಗ್ತಾಯಿದ್ವಿ. ಸೊ ಹಾಗೆ ನಾನು ಬ್ಲಾಗ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ.
ಸೊ ನಾವು ಜಾತ್ರೆ ಎಲ್ಲ ನೋಡ್ಕೊಂಡು ಹಾಗೆ ಬೆಟ್ಟ ಹಾಕೋಣ ಅಂತ ಹೋಗ್ತಾಯಿದ್ವಿ. ಸೊ ತುಂಬ ನೋಡಿ ಮೇಲವರೆಗೂ ಹೈಟು ತುಂಬ ಮೇಲೆ ಎತ್ತಬೇಕು, ಮೇಲೆ ದೇವಸ್ಥಾನ ಇರೋದು. ಸೊ ಹಾಗೆ ಹೋಗ್ತಾ ನಂಗೆ ಒಂಥರ ಗಂಟ್ಲು ಒಣಗ್ದಂಗೆ ಆಯಿತು. ಹಾಗೆ ಐಸ್ ಕ್ರೀಮ್ ತಿನ್ಕೊಂಡು ಸೊ ಅರ್ಧ ಬೆಟ್ಟ ಎಕ್ಕಿದ್ವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತವ. ಇದು ಅರ್ಧ ಬೆಟ್ಟನೇ, ಫುಲ್ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ವೆದರು. ಸೊ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ವಲ್ಪ ಸುಸ್ತಾಯಿತು ಅಂತ ಅಲ್ಲಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಯಪ್ಪ ಸುಸ್ತಾಗೋದು ಅಂತೂ ಅಷ್ಟು ಬಿಸಿಲಲ್ಲಿ. ನೆಕ್ಸ್ಟ್ ಬಂದು ಇಲ್ಲಿ ವಾಟರ್ ಇತ್ತು, ಎಲ್ಲರೂ ತೊಳ್ಕೊಂಡು ಕಾಲು ತೊಳ್ಕೊಂಡು ಇಲ್ಲಿ ಹೋಗಲೇಬೇಕು. ಇದು ಕಂಪಲ್ಸರಿ, ಅದು ರೂಲ್ಸ್ ಥರನೇ. ಬೆಟ್ಟಕ್ಕೆ ಬರ್ತೀವಲ್ಲ ಎಲ್ಲ ತಂಪು ಮಾಡ್ಕೊಂಡು ಹೋಗಲಿ ಅಂತ ಇಲ್ಲಿ ಕಾಲು ತೊಳ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಆವಣಿ ಬೆಟ್ಟ ಅಂತೂ. ಯಾರ್ಯಾರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನೀವು ಬೇಕಾದ್ರೆ ಯಾವಾಗಲಾದರೂ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಈ 5 days ಆದರೂ ಇಟ್ಟಿರ್ತಾರೆ ಜಾತ್ರೆ. ನೋಡು ಫುಲ್ ಫೈನಲಿ ಅಂತೂ ರೀಚ್ ಆಗಿಬಿಟ್ರಿ. ನನಗಂತೂ ಫುಲ್ ಸ್ವೆಟ್ ಆಗೋಯ್ತು ಮುಖ ಎಲ್ಲ. ಸೊ ಹಾಗೆ ಕಲ್ಲಂಗಡಿಕಾಯಿ ತೊಗೊಂಡು ನಾವು ತಿಂದ್ಬಿಟ್ಟು ಸೊ ಹಾಗೆ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಪೂಜೆ ಮಾಡಿ. ಇದು ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಸ್ಪೀಡ್ ಮೋಷನ್ಗೆ ಹಾಕ್ಬಿಟ್ಟಿದ್ದೀನಿ. ಬೇಗ ಪೂಜೆ ಒಳಗಡೆ ಪೂಜೆ ಮಾಡೋಕ್ಕೆ ಬಿಟ್ಟಲ್ಲ. ಸೊ ಅದರಿಂದನೇ ಎಲ್ಲ ಈಚೆನೇ ಅಲ್ಲೇ ಪೂಜೆ ಮಾಡಿ ಕರ್ಪೂರ ಹಚ್ಚಿ ಎಲ್ಲ ತೆಂಗಿನಕಾಯಿ ಎಲ್ಲ ಅಲ್ಲೇ ಹೊಡಿಬೇಕು. ಸೊ ಇದಂತೂ ವ್ಯೂ ಮೇಲೆ ಅಂತ ಸಖತ್ತಾಗಿದೆ. ನಂದಿ ಹಿಲ್ಸ್ ಥರನೇ ಫೀಲ್ ಆಗುತ್ತೆ ಮೇಲಕ್ಕೆ ಹೋದರೆ. ಫುಲ್ಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ನಾನು 1K ಸಬ್ಸ್ಕ್ರೈಬರ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೇಗ 1K ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿದ ತಕ್ಷಣ ಹಾಗೆ ಸ್ವಲ್ಪ ಕುಂಕುಮ ಇಟ್ಕೊಂಡು ಸೊ ಇದು ಕೆಳಗಡೆ ಜ್ಯೂಸ್ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಉರ್ಲ್ಗುಂಡು ಅಂತಿರುತ್ತೆ ಅದ್ರ ಕೆಳಗಡೆ ದೂರಬೇಕು. ಸೊ ಅಲ್ಲಿ ದೂರಂಗಿದ್ರೆ ಹೋಗಿ ದೂರ್ಬೋದು, ನಾವು ದೂರಿಲ್ಲ, ಹೋಗಿ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಬಂದ್ವಿ. ಹಾಗೆ ಬರ್ತಾ ಮಜ್ಜಿಗೆ ಪ್ಯಾಕೆಟ್ ತೊಗೊಂಡು ಕುಡ್ಕೊಂಡು ಬಂದ್ವಿ. ತಂಪಾಗಿರಲಿ ಅಂತ ಮಜ್ಜಿಗೆ ಜ್ಯೂಸು ಎಲ್ಲ ಇಟ್ಟಿರ್ತಾರೆ. ಯಾಕಂದ್ರೆ ಜನ ಜಾಸ್ತಿ ಇರ್ತಾರಲ್ವ, ಹೋಗ್ತಾ ಬಿಸಿಲು ಜಾಸ್ತಿ ಅಂದ್ಬಿಟ್ಟು. ನೋಡಿ ಇಲ್ಲಿ ನಾವು ಫೈನಲಿ ರೀಚ್ ಆದ್ವಿ ಕೆಳಗಡೆಗಂತೂ. ಯಪ್ಪ ಎಕ್ಕೋದೇನೋ ಎಕ್ಬಿಟ್ರಿ. ಇಲ್ದಿದ್ದು ಈಸಿ ಆಯಿತು, ಎಕ್ಕಿದ್ದು ತುಂಬ ಕಷ್ಟ ಆಯಿತು. ಅಷ್ಟು ಬೆಟ್ಟ ಫುಲ್ ಕಾಲೆಲ್ಲ ನೋಯ್ತ್ಕೊಂಡ್ಬಿಡ್ತು. ಆವಾಗಲೇ ಉರ್ಲ್ದು ಅದು ಅದ್ರ ಕೆಳಗೆ ದೂರಿದ್ರೆ ಒಳ್ಳೆಯದು ಅಂತ. ಇದು ಕುದುರೆ ತಿಂದು ಹಾಕಿರೋ ಸೊಪ್ಪು ಅಂತ ಆ ಕಾಲದಿಂದ ಇದೆಯಂತ ಸೊಪ್ಪು, ಏನೋ ಹಾಗೆ ಹೇಳ್ತಾರೆ, ಏನೋ ನಿಜನೋ ಸುಳ್ಳೋ ಗೊತ್ತಿಲ್ಲ. ಸೊ ಅಂತೂ ಇಂತೂ ಕೆಳಗಡೆ ಬಂದೇ ಬಿಟ್ವಿ. ಸಾಕಾಯ್ತಪ್ಪ ಅನಿಸ್ಬಿಡ್ತು. ಸೊ ಹಾಗೆ ನಾವು ಹೋಗ್ತಾ ಜಾತ್ರೆ ನೋಡಿಕೊಂಡು, ಜಾತ್ರೆಯಲ್ಲಿ ನಮ್ಮ ಮಕ್ಕಳಿಗೆ ಆಟ ಸಾಮಾನು ತೊಗೊಂಡು ನೋಡಿ ಫುಲ್ಲು ರಶ್ ಇತ್ತು. ಅದು ಸೆಕೆಂಡ್ ಆದರೂ ಕೂಡ ಫುಲ್ಲು ರಶ್ ಇತ್ತು. ಜನ ಅಂತೂ ವಿಪರೀತ ಇತ್ತು ದೇವಸ್ಥಾನದ ಒಳಗಡೆ. ಸೊ ಫೈನಲಿ ನಿಲ್ಲಿಸಿದ್ರು. ಒಂದು ವೀಡಿಯೋ ತೊಗೊಂಡು ಸೊ ಹಾಗೆ ನಾವು ವೀಡಿಯೋ ಮಾಡಿದ್ವಿ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ? ಅಷ್ಟೇ. ಒನ್ ಮೋರ್ ಅನ್ಬೇಕು ನೀವು. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ? ನಮ್ಮ ಮನಸ್ಸು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಧನ್ಯವಾದಗಳು.